ಲಾಸ್ಟ್ ಟೈಮ್ ನಮ್ಮ ಅಜ್ಜಿ ಏನೇನು ಕೆಲಸ ಮಾಡ್ತಾರೆ ಅಂತ ಒಂದು ವಿಡಿಯೋ ಹಾಕಿದಾಗ ತುಂಬ ಜನ ಕಮೆಂಟ್ಸ್ ಮಾಡಿದ್ರು. ನಾವು ನಮ್ಮ ಅಜ್ಜಿ ಹತ್ರ ಕೆಲಸ ಮಾಡಿಸಲ್ಲ, ನಮ್ಮ ಅಜ್ಜಿನೇ ಆ ಥರ ಕೆಲಸ ಮಾಡೋದು, ಕೂತ್ಕೊಳ್ಳಲ್ಲ ಒಂದು ನಿಮಿಷನೂ ಕೂಡ. ಸೊ ಏನಾದರೂ ಅವ್ರ ಕೈಲಾಗಿದ್ದು ಕೆಲಸನ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಅಜ್ಜಿ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಪ್ರೌಡ್ ಫೀಲಿಂದ ನಾನು ಆ ವಿಡಿಯೋನ ಅಪ್ಡೇಟ್ ಮಾಡಿದ್ದು. ನನ್ನ ಹಸ್ಬೆಂಡ್ಗೆ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇದೆ ಅಂತೇಳಿ ಊರಿಗೆ ಹೋಗಿದ್ರು. ರಿಟರ್ನ್ ಬರಬೇಕಾದ್ರೆ ನಮ್ಮ ಅಜ್ಜಿ ಏನೆಲ್ಲ ಕೊಟ್ಟು ಕಳಿಸಿದ್ದಾರೆ ನೋಡಿ. ಅವರೆಕಾಯಿ, ಪಡ್ಲಕಾಯಿ, ಚಪ್ರದ ಅವರೆಕಾಯಿ, ವಿಳ್ಳೆದೆಲೆ, ಸೇವಂತಿಗೆ ಹೂವು, ಕನಕಾಂಬರದ ಹೂವು, ಮೊಳಕೆ ಹುಳ್ಳಿಕಾಳು, ಹಾಲು, ಮೊಸರು, ತುಪ್ಪ ಪ್ರತಿಯೊಂದನ್ನು ಕೂಡ ಈ ಥರ ರೆಡಿ ಮಾಡಿ ಕಳಿಸ್ಕೊಡ್ತಾರೆ. ನಾನು ಆಲ್ರೆಡಿ ತುಂಬ ವಿಡಿಯೋಗಳಲ್ಲಿ ನಮ್ಮ ಅಜ್ಜಿ ಯಾವ ರೀತಿ ಎಲ್ಲನೂ ಕೂಡ ರೆಡಿ ಮಾಡಿ ಕಳಿಸ್ಕೊಡ್ತಾರೆ ಊರಿಂದ ಅಂತೇಳಿ ತುಂಬ ಸಲ ಅಪ್ಡೇಟ್ ಮಾಡಿದ್ದೀನಿ. ಇದು ಒಂದು ಬಾರಿ ಅಲ್ಲ, ಪ್ರತಿ ಸಲ ಊರಿಂದ ಬರಬೇಕಾದ್ರೆ ಈ ಥರ ರೆಡಿ ಮಾಡಿ ಕೊಟ್ಟು ಕಳಿಸ್ತಾರೆ. ನಮ್ಮ ಅಜ್ಜಿ ಒಂದು 5 ರಿಂದ 6 ವರ್ಷ ನನ್ನ ತಂಗಿ ಜೊತೆ ಸಿಟಿಯಲ್ಲಿದ್ದರು. ಯಾವ ವಸ್ತುಗೆ ಏನು ಬೆಲೆ, ಪ್ರಪಂಚ ಹೇಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿ ಸಲ ನಮ್ಮ ಮೊಮ್ಮಕ್ಕಳಿಗೆ ಒಂದು ಕರ್ಬೇವು, ಕೊತ್ತಂಬರಿಯಿಂದನೂ ಕೂಡ ರೆಡಿ ಮಾಡಿ ಕೊಟ್ಟು ಕಳಿಸ್ತಾರೆ. ಅಜ್ಜಿಗೆ ಮೊಮ್ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಹಾಗೆ ನಾವು ಕೂಡ ಅಜ್ಜಿನ ತುಂಬ ಚೆನ್ನಾಗಿ ಕೇರ್ ಮಾಡ್ತೀವಿ. ನಮ್ಮ ಮಕ್ಕಳು ಕೂಡ ತುಂಬಾ